ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಅಮೃತಾ ರವೀಂದ್ರ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯೆ. ನೀವು PCOSಗಾಗಿ ಮೆಟ್ಫಾರ್ಮಿನ್ ಅಥವಾ ಹಾರ್ಮೋನಲ್ ಪಿಲ್ಸ್ ಅನ್ನು ಸತತವಾಗಿ ತಗೊಳ್ತಾ ಇದ್ದೀರಾ, ಆದ್ರೂ ರಿಸಲ್ಟ್ ಕಾಣ್ತಾ ಇಲ್ವಾ? ಸೀಡ್ ಸೈಕಲ್ ಅಂದ್ರೆ ಖಾಲಿ ಬೀಜ ಸೇವನೆ ಮಾಡುದು ಅಷ್ಟೇ ಅಲ್ಲ, ಇದರಲ್ಲಿ ಬಯೋ ಅವೈಲೇಬಿಲಿಟಿ ಮತ್ತು ಲಿಗ್ನಿನ್ಸ್ ಅನ್ನೋ ರಹಸ್ಯವಿದೆ. ಇದು ಸರಿಯಾಗಿ ಗೊತ್ತಿಲ್ಲದೆ ನೀವು ಎಷ್ಟು ವರ್ಷ ಬೀಜ ತಿಂದ್ರೂ ಪ್ರಯೋಜನ ಇಲ್ಲ. ಆ ರಹಸ್ಯ ಇವತ್ತು ವೈಜ್ಞಾನಿಕವಾಗಿ ನಾನ್ ನಿಮ್ಗೆ ತಿಳಿಸಿಕೊಡ್ತೇನೆ. ದ ಸೈನ್ಸ್ ಆಫ್ PCOS. PCOD ಅಂದ್ರೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟೆರಾನಿನ ಸಮತೋಲನವು ತಪ್ಪುವಂಥದ್ದು. ಸೀಡ್ ಸೈಕಲ್ ಇದನ್ನು ಹೇಗೆ ಸರಿ ಮಾಡ್ತದೆ ಅಂತ ತಿಳ್ಕೊಳ್ಳೋಣ. ಫೇಸ್ 1, ಫಾಲಿಕ್ಯುಲರ್ ಫೇಸ್, 0 to 14th ಡೇ. ಇಲ್ಲಿ ನೀವು ಅಗಸೆ ಬೀಜ ಮತ್ತು ಕುಂಬಳಕಾಯಿ ಬೀಜವನ್ನು ಸೇವನೆ ಮಾಡಬೇಕು. ಇದರಲ್ಲಿರುವಂತಹ ಜಿಂಕ್ ನಿಮ್ಮ ಅಂಡೋತ್ಪತ್ತಿಗೆ ಸಹಾಯ ಮಾಡುತ್ತದೆ. ಫೇಸ್ 2, ಲೂಟಿಯಲ್ ಫೇಸ್, 15 to 28 ಡೇಸ್. ಸೊ ಇಲ್ಲಿ ನೀವು ಸೂರ್ಯಕಾಂತಿ ಬೀಜ ಮತ್ತು ಎಳ್ಳು ಸೇವನೆ ಮಾಡಬೇಕು. ಇದ್ರಲ್ಲಿ ಇರುವ ಸೆಲೇನಿಯಂ ಮತ್ತು ವೈಟಮಿನ್ ಇ ನಿಮ್ಮ ಪ್ರೊಜೆಸ್ಟೆರಾನ್ ಅನ್ನು ಹೆಚ್ಚಿಸುತ್ತದೆ. ಇಷ್ಟು ಸಿಂಪಲ್ ಆಗಿದೆ. ಇದ್ರಲ್ಲಿ ಒಂದು ಹಿಡನ್ ಫ್ಯಾಕ್ಟರ್ ಇದೆ, ಅದೇನು ಅಂತ ತಿಳ್ಕೊಳ್ಳೋಣ. ಗ್ರೌಂಡ್ ಫ್ರೆಶ್ ಅಥವಾ ಹೋಲ್ ಸೀಡ್. ನೀವು ಅಗಸೆ ಬೀಜವನ್ನು ಇಡಿಯಾಗಿ ಸೇವನೆ ಮಾಡಿದ್ರೆ ಅದು ಜೀರ್ಣವಾಗದೆ ಮಲದ ಮೂಲಕ ಹೊರಗೆ ಹೋಗ್ತದೆ. ಸೊ ಅದನ್ನು ನೀವು ಪೌಡರ್ ಮಾಡಿ ಅದನ್ನು ಸೇವನೆ ಮಾಡೋದ್ರಿಂದ ಅದರಲ್ಲಿ ಇರುವಂತಹ ಲಿಗ್ನಿನ್ಸ್ ನಿಮ್ಮ ಹಾರ್ಮೋನ್ ಒಟ್ಟಿಗೆ ಸೇರಿ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಎರಡನೇ ಹಿಡನ್ ಫ್ಯಾಕ್ಟರ್, ರಾ ವರ್ಸಸ್ ರೋಸ್ಟೆಡ್ ಸೀಡ್. ಈ ಬೀಜಗಳನ್ನು ರುಚಿಕರವಾಗಿ ಮಾಡ್ಬೇಕಂತ ರೋಸ್ಟ್ ಮಾಡಿ ಕೆಲವರು ತಿಂತಾರೆ. ರೋಸ್ಟ್ ಮಾಡಿದ ಸೀಡ್ ಅಲ್ಲಿ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ನಾಶವಾಗ್ತದೆ. ಯಾವಾಗ್ಲೂ ಬೀಜವನ್ನು ಹಸಿಯಾಗಿ ಸೇವನೆ ಮಾಡಬೇಕು. ಫ್ಯಾಕ್ಟರ್ ನಂಬರ್ 3, ಇನ್ಸುಲಿನ್ ರೆಸಿಸ್ಟೆನ್ಸ್ ಫ್ಯಾಕ್ಟರ್. 90% ಮಹಿಳೆಯರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಾಣಿಸ್ಕೊಳ್ತದೆ. ಯಾರೆಲ್ಲ ಸೀಡ್ ಸೈಕಲ್ ಫಾಲೋ ಮಾಡ್ತಾ ಇದ್ದೀರಾ, ಬೆಳಗ್ಗೆದ್ದು ಕಾಫಿ ಜೊತೆಗೆ ಶುಗರ್ ಮತ್ತು ಮಧ್ಯಾಹ್ನ ತುಂಬಾ ಅನ್ನವನ್ನು ಸೇವನೆ ಮಾಡೋದ್ರಿಂದ ಮತ್ತೆ ಜಂಕ್ ಫುಡ್ ಅತಿಯಾಗಿ ಸೇವನೆ ಮಾಡೋದ್ರಿಂದ ಈ ಸೀಡ್ ಸೈಕಲ್ ಕೆಲಸ ಮಾಡೋದೇ ಇಲ್ಲ. ನೀವು ಸೀಡ್ ಸೈಕಲ್ ಶುರು ಮಾಡಿದ ಮೊದಲನೇ ತಿಂಗಳಲ್ಲಿ ನಿಮ್ಗೆ ರಿಸಲ್ಟ್ ಸಿಗಲ್ಲ. ರಿಸಲ್ಟ್ ಬರ್ಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ 3 ಸೈಕಲ್ ಅಂದ್ರೆ 90 ದಿನಗಳು ಇದನ್ನು ಫಾಲೋ ಮಾಡ್ಬೇಕಾಗತ್ತೆ. ನಂತರ ಡೈಲಿ ನೀವು 20 ನಿಮಿಷ ವ್ಯಾಯಾಮ ಮಾಡಿದ್ರೆ ನಿಮ್ಗೆ 2ರಷ್ಟು ವೇಗವಾಗಿ ರಿಸಲ್ಟ್ ಸಿಗುತ್ತೆ. ನಿಮ್ಗೆ ಈ ಮಾಹಿತಿ ಇಷ್ಟವಾದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಿ. ನಿಮ್ಗೆ ಏನಾದ್ರೂ ತುಂಬಾ ಟ್ರಸ್ಟ್ ವರ್ದಿ ಸೀಡ್ಸ್ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಅದರ ಲಿಂಕ್ ಹಾಕಿರ್ತೇನೆ, ನೀವು ಅಲ್ಲಿಗೆ ಹೋಗಿ ಬೈ ಮಾಡಬಹುದು. ಧನ್ಯವಾದಗಳು.